ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡೋಣ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯಾಪಾರ ಸಂಬಂಧ ನಡೀತಾ ಇತ್ತು ಪ್ರಾಚೀನ ಕಾಲದಿಂದ. ಯಾವ ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರು? ಹತ್ತಿ, ಬಟ್ಟೆ, ಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ವಜ್ರ, ರೇಷ್ಮೆ, ಶ್ರೀಗಂಧ. ಹಾಗಾದ್ರೆ ಯಾವ ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ರು? ಕುದುರೆ, ದ್ರಾಕ್ಷಾರಸ, ಹವಳ, ಪಾದರಸ. ಅಟೋಮನ್ ಟರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ವಶಪಡಿಸಿಕೊಂಡ ನಂತರ ಅಲ್ಲಿ ವ್ಯಾಪಾರದ ಮೇಲೆ ಅಧಿಕವಾದ ತೆರಿಗೆಯನ್ನು ಹಾಕೋದ್ರಿಂದ ವ್ಯಾಪಾರಸ್ಥರಿಗೆ ನಷ್ಟ ಆಗುತ್ತೆ. ಸೊ ಹೀಗಾಗಿ ಹೊಸ ಜಲಮಾರ್ಗವನ್ನು ಕಂಡುಹಿಡಬೇಕು ಅಂತ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ಪೋರ್ಚುಗೀಸರು 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡ್ತಾರೆ. ಪ್ರಮುಖವಾಗಿ ಯಾರು? ವಾಸ್ಕೋ ಡಿ ಗಾಮ. ಅವನು ಬಂತು ಯಾವ ಪ್ರದೇಶಕ್ಕೆ ತಲುಪ್ತಾನೆ? ಕೇರಳದ ಕ್ಯಾಲಿಕಟ್. ಆಗ ಭಾರತವನ್ನು ಆಳ್ತಿರ್ತಕ್ಕಂಥ ಆ ಪ್ರದೇಶದಲ್ಲಿ ಯಾವ ರಾಜ ಆಳ್ತಿರ್ತಾನೆ? ಜಾಮೋರಿನ್. ಆ ನಂತರದಲ್ಲಿ ಯಾರು ಬರ್ತಾರೆ? ಫ್ರಾನ್ಸಿಸ್ಕೋ ಅಲ್ಮೇಡ ಅಂತವನು ಬರ್ತಾನೆ. ಈತ ಬಂದ್ಬಿಟ್ಟು ನೌಕಾಬಲವನ್ನ ಕಟ್ತಾನೆ. 1509ರಲ್ಲಿ ಜಾಮೋರಿನ್ ಅರಸನನ್ನೇ ನೌಕಾಶಕ್ತಿಯಲ್ಲಿ ಸೋಲಿಸ್ತಾನೆ. ಅವನ ನಂತರ ಯಾರು ಬರ್ತಾರೆ? ಅಲ್ಫಾನ್ಸೋ ಡಿ ಆಲ್ಬುಕರ್ಕ್. ಮತ್ತು 1510ರಲ್ಲಿ ಬಿಜಾಪುರ ಸುಲ್ತಾನ್ನಿಂದ ಗೋವಾವನ್ನು ಪಡ್ಕೊಳ್ತಾನೆ. ಅನಂತರದಲ್ಲಿ ದಿಯು ದಮನ್ ಸಲ್ಸೆಟ್, ಎಸ್ಸಿನ್, ಮದ್ರಾಸ್ ಬಳಿ ಸಾಂತೋನ್, ಬಂಗಾಳದ ಹುಗುಲಿಯಲ್ಲಿ ವ್ಯಾಪಾರ ಕೇಂದ್ರವನ್ನು ಶುರು ಮಾಡ್ತಾನೆ. ಅನಂತರದಲ್ಲಿ ಯಾರು ಬರ್ತಾರೆ? ಡಚ್ರು. ಯಾವಾಗ? 1402ರಲ್ಲಿ ಬರೋದಿಲ್ಲ, 1405ರಲ್ಲಿ ಬರ್ತಾರೆ. 1402ರಲ್ಲಿ ಹಾಲೆಂಡ್ನಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಬಟ್ ಭಾರತದಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗ? 1405ರಲ್ಲಿ. ಅನಂತರದಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಇಂಗ್ಲಿಷರು. ರಾಣಿ ಎಲಿಜಬೆತ್ನಿಂದ 1400ರಲ್ಲಿ ಸನ್ನದನ್ನು ಪಡ್ಕೊಳ್ತಾರೆ. 1413ರಲ್ಲಿ ಭಾರತದಲ್ಲಿ ಅಧಿಕೃತವಾಗಿ ಥಾಮಸ್ ರೋ ಅನ್ನೋನು ರಾಯಭಾರಿಯಾಗಿ ಬಂದ್ಬಿಟ್ಟು ಇಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆಯನ್ನು ಮಾಡ್ತಾನೆ. 1461ರಲ್ಲಿ ಏನಾಗುತ್ತೆ ಅಂತಂದ್ರೆ ಪೋರ್ಚುಗೀಸ್ ರಾಜಕುಮಾರಿಗೂ ಮತ್ತು 2ನೇ ಚಾರ್ಲ್ಸ್ ದೊರೆ ಇಂಗ್ಲೆಂಡ್ ಚಾರ್ಲ್ಸ್ ದೊರೆಗೂ ಮದುವೆ ಆಗುತ್ತೆ. ಸೊ ಪೋರ್ಚುಗೀಸರು ಏನ್ ಮಾಡ್ತಾರೆ? ಮುಂಬೈಯನ್ನ ಇಂಗ್ಲೆಂಡ್ ದವ್ರಿಗೆ ಬಿಟ್ಕೊಡ್ತಾರೆ. 1468ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂಬೈ ಹಸ್ತಾಂತರ ಆಗುತ್ತೆ. ಸೊ ಅಲ್ಲಿ ಶಾಶ್ವತವಾಗಿ ಸ್ವಾತಂತ್ರ್ಯ ಸಿಗುವವರೆಗೂ, ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಮುಂಬೈ ಅವರ ಆಡಳಿತದಲ್ಲಿ ಉಳಿದು ಬಿಡುತ್ತೆ. ಅಂತ ಒಂದು ಪ್ರದೇಶದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ, ತೆರಿಗೆ ರಹಿತ ವ್ಯಾಪಾರವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೂಡ ಪಡ್ಕೊಳ್ತಾರೆ. ಯಾರಿಂದ? ಮೊಘಲ್ ಚಕ್ರವರ್ತಿಯಿಂದ. ಅನಂತರದಲ್ಲಿ ಯಾರು ಬರ್ತಾರೆ? ಫ್ರೆಂಚರು 1464ರಲ್ಲಿ ಬರ್ತಾರೆ. ಏನ್ ಮಾಡ್ತಾರೆ? ಬಂದ್ಬಿಟ್ಟು 1464ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಡುಪ್ಲೆ ಬರ್ತಾನೆ. ಯಾವಾಗ? 1742ರಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ಆಸೆ, ಆಕಾಂಕ್ಷೆಯನ್ನು ಇಟ್ಟುಕೊಂಡು. ಇದಿಷ್ಟು. ನೆಕ್ಸ್ಟ್ ನೋಡೋಣ ಮತ್ತೆ.